ಏ ಕಾಕ ಕೊಂದ ನೀನು ಹೋಗೋಕ್ ಕೊಟ್ಟೆ ಕೊಂದ್ರ ಈ ಟೈಮ್ ತಗೊಂಡು ಹೋಗಿ ಏನ್ ಮಾಡೋ ನೀನ ನಿಂದ್ರಕ್ ಆಗೋಲ್ಲ ಇದನ್ನ ತಗೊಂಡು ಹೋಗಿ ಏನ್ ಮಾಡೋ ಹೋಗೋ ಪಕ್ಕ ಕೊಡ್ತೀನಿ ತಲೆ ಕೆಡ್ಸ್ಕೋಬೇಡ ಏನಾಗಲ್ಲ ನೀವು ಅಟ್ಟು ಮಾತಾಡ್ತಿರ್ಲ 3 ಹೊತ್ತು ಎಮ್ಮೆ ಹಾಲು ಕುಡಿತಿರ್ಲ ಕುಡಿತೀವಲ್ಲ ಆ ಲಾಟಿ ಕೊಂಬಳಿಗಾಡಿಸ್ ನೋಡೋಣ ನಿಮ್ ಹುಡುಗ ನಮ್ಮ ಕಾಕಾಗಿನ ಡೌನ್ ಆಗ್ಯಾನ ಒಂದ್ ಬೇಡ 2 ಕ್ವಾರ್ಟರ್ ಕೊಡೋದ್ರೆ ಎಲ್ಲಾ ಕಂಬ ತಾವ ಆಗ್ಯಾಡ್ತಾವ ನಿನಗೆ ಇನ್ನೊಂದು ಗೊತ್ತನ ಓಣಿ ಹಿಡಿದು ನಮ್ಮ ಕಾಕ ಹೊಂಟಂದ್ರೆ ಯಾ ನಾಯಿನೂ ಮುಂದೆ ಬರಂಗಿಲ್ಲ ಅಪ್ಪಿ ತಪ್ಪಿ ನಾಯಿ ಮ್ಯಾಗ ಒಬ್ಬಿದ್ ಬಿಡ್ರ ಅಷ್ಟು ಭಯ ನಮ್ಮ ಮನ್ಯಾಗ ಯಾವ ತುಡುಗರು ಬರೋದಿಲ್ಲ ಯಾವ ಕಳ್ತನ ಆಗಂಗಿಲ್ಲ ನಮ್ಮ ಮನೆಗೆ ಅದೆಲ್ಲ ಕುಡಿ ಬಂದೆ ಹಾಲು ಕುಡಿ ಶಕ್ತಿ ಬರುತ್ತೆ ನೀ ಕುಡ್ದೇನ ಹಾಲು ಎಷ್ಟ್ ದಿನ ಅಂತ 1 ವಾರ ಅಪ್ಪಿ ಬ್ಯಾಡ್ ನಾವೊಂದು ಹಾಲು ಹೇಳ್ತೀನಿ ಕುಡಿ ದಿನ ಮುಂಜಾನೆ ಎದ್ದು ಖಾಲಿ ಹೊಟ್ಟಿಲಿ ಬಾಯ ನೀರು ಹಾಕೊಂಡು ಎಷ್ಟಿಂದ ಬ್ಯಾಡ ಚಾಯ್ಸ್ ಅಯ್ಯೋ ಅಣ್ಣ ಆ ರಾಯಲ್ಟಿ ಕುಡಿಸಿ ಏನ್ ಮಾಡೋ ಇಟ್ಟು ಬರೇ ಕಂಟ್ರಿ ಕುಡಿಸಿ ನೀ ಅದಕ್ಕೆ ಮುಂಜಾನೆ ಎದ್ದು ಬಾಯಿ ತೊಳ್ಕೊಂಡ ಮನಗಂಡ ಹಾಲು ತಗೊಂಡ ಹಾಲು ಮುಂದೆ ಇಟ್ಕೊಂಡು ಮನಗಂಡ ಹಾಲಲ್ಲಿ ಹೇಲ್ ಹಾಕಿ ಕುಡಿ ಬರೋಬ್ಬರಿ ಹಾಲಲ್ಲಿ ಯಾಲಕ್ಕಿ ಅದ ಹಾಲಲ್ಲಿ ಹೇಲ್ ಹಾಕಿ ನಾ ಹಾಲು ಅಲ್ಲಿ ಅವಾಗ ಕುಡಿಸಿ ಥ್ಯಾಂಕ್ ಯು ಅವ ಹಾಲು ಕುಡಿದ ವಯಸ್ಸಿಲ್ಲ ಹಾಲೆ ರಾಯಲ್ಟಿ ಜಾಯಿನ್ ಆಗ್ಯಾನ ಹೊಲಕ್ಕೆ ಹೋಗಿ ನಾ ಕೆಲಸ ಮಾಡ್ತೀನಿ ಹೋಗಲ್ಲ ಯಾರು ನೋಡು ನನ್ನ ಕೆಲಸ ಇಷ್ಟೊತ್ತಿನಾಗ ಯಾರ ಕೆಲ್ಸಕ್ಕೆ ಹೋಗ್ತಾರ ಅಲ್ಲ ತೋರಿಸ್ತೀವಿ ಇಷ್ಟೊತ್ತಿನಾಗ ಏನಾದ್ರು ಹೊಲಕ್ಕೆ ಹೋದ್ರೆ ಮಂದಿ ಬೇರೆ ತಗೊಂಡು ಕಡ್ಲಿ ಕೀಳಕ್ ಹೋಗಲ್ಲ ಕುಸ್ತಿ ಕೀಳಲ್ಲ ಗೋಧಿ ಕೀಳಲ್ಲ ಕುಸ್ತಿ ಅಂದ್ರೆ ಹೆಂಗಿರ್ತು ಕರೆಕ್ಟ್ ಅಣ್ಣ ಈಗ ರೈತನ ಮಗಳು ಅಂತಾಳ ಯಾಕಂತ ಕೇಳ್ರಿ ಜೀವನದಾಗ ನನ್ನ ಪ್ರಕಾರ 2 ಬ್ರ್ಯಾಂಡ್ ಯಾವ್ಯಾವ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ನೌಕರಿ ಲಗ್ನ ಇಲ್ಲ ತಿಂಗಳ ಎಷ್ಟೈತಿ ಪಗಾರ ನೋಡಿ ಮಗಲ್ ಚೇಂಜ್ ಮಾಡಿಸ್ಕೊಡು ಅದು ಬಂಗಾರದ ಐತೂಲಿ ಸೂಪರ್ ಎಷ್ಟು ಪಗಾರ ಚೆಕ್ಕಿರ್ಬೇಕು 1.5 ಲಕ್ಷ ಐತಿ 20,000 ಕಟ್ಟಾಗತ್ತ 1.35 ಬರುತ್ತೆ ತಿಂಗಳ ಏನ್ ತಿಂತ್ರಿ ಹಾಟಿಗೆ ಪಿಜ್ಜಾ ಬರ್ಗರ್ ರೊಟ್ಟಿ ಓಕೆ ಪಿಜ್ಜಾ ಬರ್ಗರ್ ಎದರ್ಲಿಂದ ಆಯ್ತು ಜೋಳ ಹಿಟ್ಟು ಗೋಧಿ ಜೋಳ ಹಿಟ್ಟು ಓಕೆ ಗೋಧಿ ಹಿಟ್ಟಿಲ್ಲ ಆತ ಗೋಧಿ ಎಲ್ಲಿಂದ ಬಂದು ಭೂಮಿಯಾಗ ಯಾರು ಬೆಳೆದ್ರು ಒಂದ ಮಾತು ಕೇಳ್ತೀನಿ ಬಲ್ವೇನ 1,30,30,000 ರೂಪಾಯಿ ನಿನ್ನ ಗಂಡನ ಪಗಾರದಾಗ ತಿಂಗಳ ನೀವು 4 ನೋಡ್ತೀನಿ ಬದುಕಬೇಕು ಮ್ಯಾಗ ನೋಟ್ ತಿನ್ಬೇಕು ಅದ್ರ ಬದ್ಲಿ ಅದನ್ನ ತಗೊಂಡ್ ಅಕ್ಕಿ ಜೋಳ ತಗೊಳ್ತೀವಿ ಅದನ್ನ ಯಾಕೆ ತಿಂತೀರಿ ರೈತರು ಬೆಳೆದಿರ್ತದ ರೈತರ ಮಕ್ಕಳ ಲಗ್ನ ಬೇಡ ಅಂದ್ರೆ ಅವ್ರು ಬೆಳೆದ ಎನ್ನ ಹಾಕುತ್ತೀರೋ ಒಂದು ಮಾತು ಹೇಳ್ತೀನಿ ಕೇಳ ಯಾರು ನೌಕರಿದಾರ ಬೇಕು ನಮಗ ರೈತರು ಬೇಡ ರೈತರ ಮಕ್ಕಳು ಬೇಡ ಹೊಲ ಇದ್ದು ಬೇಡ ಅಂತಿರ್ಲ ನೀವು ಅಪ್ಪನ ಮಕ್ಕಳ ನೀವು ಆದ್ರೆ ನಿನ್ನ ಗಂಡನ ಪಗಾರನ ತಿನ್ಬೇಕು ನೀವು ಯಾವತ್ತು ನಮ್ಮ ರೈತರು ಬೆಳೆದಿದ್ದ ಅನ್ನ ಕೈ ಹಾಕಿದ್ರೆ ಮತ್ತೆ ಬೇರೆ ತಿಂದಾನೆ ನಾ ರೈತರ ಮಗಳ ಇದೀನಿ ಆದ್ರೆ ರೈತ ಮಾಡ್ಕೊಳ್ತಿ ಅಪ್ಪಿ ಹಿಂಗ ಹೇಳ್ತೀನಿ ಅಂತ ತಿಳ್ಕೊಬೇಡಿ ನಿನ್ನ ಗಂಡ ತಿಂಗಳಿಗೆ 2 ಲಕ್ಷ ದುಡಿಬಹುದು ಆ 2 ಲಕ್ಷ ತಿಂಗಳಿಗೆ ದುಡಿಬೇಕಾದ್ರೆ 31 ದಿನ ಇನ್ನೊಬ್ಬ ಸಲೂಟ್ ಹೊಡೆದಿಂದ 2 ಲಕ್ಷ ರೂಪಾಯಿ ಪಗಾರ ಕೊಟ್ಟಿರ್ತಾನ ಭೂಮಿ ಮ್ಯಾಗ ಒಬ್ಬ ರೈತಾಗ ಅವ ಮನಸ್ಸು ಮಾಡಿದ್ರೆ 2 ಮಂದಿ ಕೆಲಸ ಕೊಟ್ಟು ಬೇಂಗಡ ನೆಳಿ ಕುರ್ಚಿ ಹಾಕೊಂಡು ಕಾಲ ಮ್ಯಾಗ ಕಾಲ ಕೂತ ರಾಜ ಮೇಲೆ ನಂಗೆ ಮೇಗಿತಾನವ ಆ ತಾಕತ್ತಿರೋದು ನಮ್ಮ ರೈತರಿಗೆ ಅರ್ಥ ಮತ್ತ ಕಬ್ಬು ತುಳಿಯಾಕ ಬರಲ್ಲ ಅಂದೆ ನೀ ಕಬ್ಬು ತುಳಿಯಾಕ ಬರ್ಲಿಲ್ಲ ಅಂದ್ರೆ ಏನಾಯ್ತು ಹಣ್ಣಿನ ನಾವು ರೈತನ ಮಗನ ಮದುವೆ ಆಗ ನನಗೆ ಹೆಂಡತಿಗೆ ತುಳಿಯಾಕ ಬರಲ್ಲ ಅಂದ್ರೆ ಬರೀ ಬೇಂಗಡ ನೀನು ಕುಂದ್ರಿಸಿ ತಾ ತುಳಿದು ಹೋಗ್ತಾರ ಯಾಕಲೆ ಉಡುಪಿಗೆ ಬಂದಿರಲ್ಲ ಬರ್ಬಾರ ನಾ ಅದಕ್ಕ ಅಣ್ಣ ನಿಮಗೆ ಹೇಳುದ್ರಿ ಏನಂತ ಒಂದು ಹುಡುಗಿ ಹಿಂದ ಬೆನ್ನ ಹತ್ತುದ 1 ಎಕರೆ ಹೊಲದಿಂದ ಬೆನ್ನ ಹತ್ತೀನಿ 1 ವರ್ಷದೊಳಗ 10 ಹುಡುಗಿಯರು ನಿನ್ನ ಹಿಂದ ಬೆನ್ನ ಹತ್ತುವಂಗ ಆಗಿ ನಿಂದಿರ್ತೀನಿ ಮಳಿ ಕೈ ಕೊಟ್ರೆ ಏನ್ ಮಾಡ್ತೀವಿ ಮಳಿ ನಮ್ ಯಾವ ಆಗ್ತಾನ ಅಪ್ಪಿ ಎಲ್ಲಾ ರೈತರು ಮಳಿ ಆಗಿಲ್ಲ ಅಂತ ಬೆಳಿ ನಿಂದಿರಿಸಿಲ್ಲ ಮಳಿ ಆಗ್ಲಿ ಆಗದೆ ಇರ್ಲಿ ಈಗ ನಾ ಇವತ್ತು ನೀ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಗ್ಯಾರಂಟಿ ಐತೇನ
ಯಾಕಲೆ ಹೌದಿಲ್ಲ ಈಗ ಮಾತಾಡೋ ಇನ್ನೊಂದು ನಿಮಿಷಕ್ಕೆ ನಾನ ಇರ್ತೇನೆ ನನಗೆ ಗ್ಯಾರಂಟಿ ಇಲ್ಲ ಹಂಗ ಮಳೆಯ ಪಕ್ಕನ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಸಾಲ ಸಮದ ಮಾಡಿ ಲಾಭ ಆಗತ್ತ ಇಲ್ಲ ಗೊತ್ತಿಲ್ರಿ ಅಣ್ಣ ಲುಕ್ಷಣೆ ಆಗತ್ತೆ ಎಷ್ಟೋ ಭಗವಂತಗ ಗೊತ್ತು ಹೌದು. ಬೆಳೆ ಬರುತ್ತ ಹೌದು. ಸರಿಯಾದ ಬೆಲೆ ಸಿಗಂಗಿಲ್ಲ ಅಷ್ಟಾದ್ರೂ ಕೂಡ ಮತ್ತೆ ಧೈರ್ಯ ಮಾಡಿ ಗಟ್ಟಿ ಧೈರ್ಯ ಮಾಡಿ ಮತ್ತೆ ಹೊಲ ಉಳಿಮೆ ಮಾಡ್ತಾರಲ್ಲ ಅದು ನಿಜವಾದಂತ ತಾಕತ್ತು ನಿಜವಾದಂತ ಧೈರ್ಯ ಮೆಚ್ಚಬೇಕು ನಮ್ಮ ಜಗಮೆಚ್ಚಿನ ರೈತರಿಗೆ ಅಂತ ಐತಿ ಒಕ್ಕಲಿಗ ಒಕ್ಕಲಿದ್ದರೆ ಬಿಕ್ಕುವುದು ಜಗವೆಲ್ಲ ನಿಮ್ಮವ್ರು ಎಲ್ಲರೂ ಒಕ್ಕಲ್ತನ ಮಾಡ್ಲಾರ್ದ ಪ್ಯಾಶನ್ ಮಾಡಕ್ ನಿಂತ್ರೆ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗ್ಯಾರ ಹೊಟ್ಟಿಗೆ ಮಣ್ಣು ತಿನ್ಬೇಕಾಕೈತಿ